everyone fine. ಬಿಜೆಪಿ ನಾಯಕರ ಮುಡಾ ಆರೋಪಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತಿರುಗೇಟನ್ನು ಕೊಟ್ಟಿದ್ದಾರೆ. ಮುಡಾ ವಿಚಾರದಲ್ಲಿ ಸ್ಕ್ಯಾಮ್ ಆಗಿದೆ ಹಾಗೆ ಹೀಗೆ ಅಂತೆಲ್ಲ ಮಾತಿತ್ತಲ್ಲ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಮುಖ್ಯಮಂತ್ರಿಗಳು ಇವತ್ತು ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಇವತ್ತು ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಒಂದು ಕಡೆ ಮುಡಾದಲ್ಲಿ ಏನು ನಡೆದಿದೆ, ಏನು ಕಥೆ ಅಂತ ಹೇಳಿ. ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಇವರು. ಬಿಜೆಪಿ ಜೆಡಿಎಸ್ನವರು ಹತಾಶರಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಮುಡಾ ವಿಚಾರದಲ್ಲಿ ನನ್ನದು ನನ್ನ ಪತ್ನಿ ಬಾಮೈದನ ಪಾತ್ರವೇ ಇಲ್ಲ. ಇಲ್ಲಿ ಬಿಜೆಪಿ ಜೆಡಿಎಸ್ ತೇಜೋವಧೆ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಲ್ಲಿ ದಾಖಲೆ ಸಹಿತ ಸಿಎಂ ಮೇಲೆ ಬಂದಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಬಿಜೆಪಿಯವರು ಮತ್ತೆ ಜೆಡಿಎಸ್ನವರು ರಾಜಕೀಯ ದುರುದ್ದೇಶದಿಂದ ಯಾವುದೇ ಆಧಾರವಾಗಿಲ್ದೇನೆ ಆಧಾರರಹಿತವಾದಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ರೀತಿಯಲ್ಲಿ ಚರ್ಚೆಗೆ ನಿಲುವಳಿ ಸೂಚನೆಗಳನ್ನು ತಂದಿದ್ರು. ರಾಜಕೀಯ ಮಾಡಲಿಕ್ಕೆ ರಾಜಕೀಯ ದುರುದ್ದೇಶದಿಂದ ಈ ನಿಲುವಳಿ ಸೂಚನೆಗಳನ್ನು ತಂದಿರ್ತಾರೆ. ಕಾನೂನು ರೀತಿಯ ಕ್ರಮ ತಗೊಂಡಿದ್ದಾರೆ. ಬಿಜೆಪಿಯವರು ಜೆಡಿಎಸ್ನವರು ರಾಜಕೀಯವಾಗಿ ಹತಾಶರಾಗಿದ್ದಾರೆ. ನನ್ನದಾಗಲಿ ನನ್ನ ಹೆಂಡತಿದಾಗಲಿ ನನ್ನ ಬಾಮೈದಾಗಲಿ ಪಾತ್ರ ಇದೆಯಾ? ಇದರಲ್ಲಿ ಅಕ್ರಮ ಏನಿದೆ, ಇಲ್ಲಿಗಾಲಿಟಿ ಏನಿದೆ? ಸಿದ್ದರಾಮಯ್ಯನವರು 98ರಲ್ಲಿ ಇನ್ಫ್ಲೂಯೆನ್ಸ್ ಮಾಡಿಬಿಟ್ರು. ಆಯ್ತಪ್ಪ, 98ರಲ್ಲಿ ನನ್ನ ಬಾಮೈದ ಕೊಂಡ್ಕೊಂಡಿರೋದು 2004ರಲ್ಲಿ. ಸೊ ಅಬ್ಸಲ್ಯೂಟ್ಲಿ ಮೈ ರೋಲ್ ಈಸ್ ನಾಟ್ ದೇರ್. ಮತ್ತೆ ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಬಿಜೆಪಿಯವರು ಜೆಡಿಎಸ್ನವರು ರಾಜಕಾರಣಕ್ಕೋಸ್ಕರ ಅಪಪ್ರಚಾರ ಮಾಡಿ ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ. ಯಾರು ಹಿಂದ್ಗಡೆ ಇದ್ದಾರೆ ಅವನ್ನೆಲ್ಲ ಎಕ್ಸ್ಪೋಸ್ ಆಗ್ತಾರೆ. ಮಸಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರೇರಿತವಾದಂಥ ಶೇಡ್ನಿಂದ ಮಾಡಿರ್ತಕ್ಕಂಥ, ದ್ವೇಷದಿಂದ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯಗೆ ಕಪ್ಪು ಮಸಿ ಬೆಳಿಬೇಕು ಅನ್ನೋದು, ದಲಿತರಿಗೆ ಅನ್ಯಾಯ ಮಾಡಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು. ಇವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಏನಾದರೂ ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ